ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಿವತ್ತು ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರ್ತಕ್ಕಂತ ಏನು ಕಿತ್ತೂರಿಂದ ಒಂದ್ ರೀತಿ ಬೆಳಗಾವಿ ಮತ್ತೆ ಹತ್ತರ್ಕಿಗೆ ಹೋಗ್ತಕ್ಕಂತ ಟೋಲ್ ಇದ್ರಲ್ಲಿ ಹಿರೇಬಗಡಿ ಟೋಲ್ ಅಂತ ಬರ್ತದೆ. ವಿಶೇಷವಾಗಿ ಹಿರೇಬಗಡಿ ಟೋಲ್ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಟೋಲ್. ಇಂತಹ ಸಂದರ್ಭದಲ್ಲಿ ಇದು ಬರ್ತಕ್ಕಂಥದ್ದು ಒಂದ್ ರೀತಿ ಅಶೋಕ್ ಬಿಲ್ಡ್ಕಾನ್ ಇದಕ್ಕೆ ಬರುತ್ತೆ. ಇದು ನ್ಯಾಷನಲ್ ಹೈವೇ ಅಥಾರಿಟಿ ಬರುತ್ತೆ, ಮೊನ್ನೆ ನಿತಿನ್ ಗಡ್ಕರಿ ಸಾಹೇಬ್ರಿಗೆ ಬರುತ್ತೆ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಬರೇ ನ್ಯಾಷನಲ್ ಹೈವೇ ಮಾತ್ರ ಇಲ್ಲಿರ್ತಕ್ಕಂಥ ಇಂಜಿನಿಯರ್ಸ್ಗಳು, ನ್ಯಾಷನಲ್ ಹೈವೇ ಇಂಜಿನಿಯರ್ಗಳು ಸಮರ್ಪಕವಾಗಿಟ್ಟಿದ್ದಾರೆ. ಆದರೆ ಎಲ್ಲ ಒಂದ್ ಕಡೆ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಸರ್ವಿಸ್ ರಸ್ತೆಗಳಲ್ಲಿ ಉದಾಹರಣೆ MK ಹುಬ್ಳಿ ಇರ್ಬೋದು, ಮತ್ತೆ ಹಿರೇಬಗೌಡಿ ಇರ್ಬೋದು, ಸಾಕಷ್ಟು ತಗ್ಗುಗುಂಡಿಗಳಾಗಿದ್ದಾವೆ. ಸಾಕಷ್ಟು ಮೊದ್ಲೇ ಮಳೆಗಾಲ ಬೇರೆ, ಸಾಕಷ್ಟು ನೀರು ತುಂಬಿದಾವೆ. ಅಪಘಾತಗಳಂತೂ ಸಾಕಷ್ಟು ಆಗ್ತವೆ. ಸಾಕಷ್ಟು ಸಾವು ನೋವುಗಳು ಸಹ ಸಂಭವ ಆಗಿದ್ದಾವೆ. ಆದಾಗ್ಯೂ ಸಹ ಇಲ್ಲಿರ್ತಕ್ಕಂಥ NH ಹೈವೇ ಇಂಜಿನಿಯರ್ಸ್ಗಳು ಕಣ್ತಿರ್ದಿಲ್ಲ. ಉದಾಹರಣೆ ಈಗ ನೆನ್ನೆ ಏನು MK ಹುಬ್ಬಳ್ಳಿ ಅಂತಕ್ಕಂಥ ಪಟ್ಟಣದಲ್ಲಿ ಒಂದು 100ಕ್ಕೂ ಹೆಚ್ಚು ಗುಂಡಿಗಳು, ದೊಡ್ಡ ದೊಡ್ಡ ಗುಂಡಿಗಳಾಗಿದ್ದಾವೆ, ನೀರು ತುಂಬಿದಾವೆ, ಸಾಕಷ್ಟು ಅಪಘಾತಗಳಾಗ್ತವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕಣ್ಣಿದ್ದು ಕುರುಡಾಗಿದೆ ನ್ಯಾಷನಲ್ ಹೈವೇ ಇಂಜಿನಿಯರ್ಸ್. ಮತ್ತೆ ಹಿರೇಬಗೌಡಿಲಿ ಸಹ ಅದೇ ಸಮಸ್ಯೆ. ಹಾಗಾಗಿ ಎಲ್ಲ ಒಂದ್ ಕಡೆ ಏನು ಮಾನ್ಯ ನಿತಿನ್ ಗಡ್ಕರಿ ಸಾಹೇಬ್ರೆ, ಹೈವೇ ಸುಧಾರಣೆ ಮಾತ್ರ ಸಾಲದು, ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಸರ್ವಿಸ್ ರಸ್ತೆಗಳಲ್ಲಿರ್ತಕ್ಕಂಥ ತಗ್ಗುಗುಂಡಿಗಳನ್ನ ಸುಧಾರಣೆ ಮಾಡ್ಬೇಕು. ಜೊತೆಗೆ ಏನು ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ ಗಳನ್ನ ಕಿವಿ ಇಡ್ಬೇಕು ಅಂತಕ್ಕಂಥ ವರದಿನ ಮಾಡ್ತಾ ಇದೀವಿ. ಬನ್ನಿ ಈಗ ತಗ್ಗುಗುಂಡಿಗಳು ಯಾವ ರೀತಿ ತಗ್ಗುಗುಂಡಿಗಳು ಬಂದವೆ, ಮತ್ತೆ ಇಲ್ಲಿರ್ತಕ್ಕಂಥ ಅಧ್ಯಕ್ಷ ಏನ್ ಹೇಳ್ತಾರೆ, ಮತ್ತೆ ಯಾವ ರೀತಿ ಅಪಘಾತಗಳಾಗ್ತವೆ ಅನ್ನೋದ್ರ ಬಗ್ಗೆ ಕಣ್ಣಾರೆ ತೋರಿಸ್ತೀನಿ. ನಾನು ನಿಮ್ಮ ಬಸವರಾಜು. ರಾಷ್ಟ್ರೀಯ ಹೆದ್ದಾರಿಯ ಹಿರೇಬಾಗೇವಾಡಿ ಟೋಲ್ ವ್ಯಾಪ್ತಿಯಲ್ಲಿ ಬರುವ MK ಹುಬ್ಬಳ್ಳಿ ಪಟ್ಟಣದ ಸರ್ವಿಸ್ ರಸ್ತೆಯಲ್ಲಿ ದೊಡ್ಡ ತಗ್ಗುಗುಂಡಿಗಳಾಗಿ ದಿನೇ ದಿನೇ ಅಪಘಾತಗಳು, ಅನಾಹುತಗಳು ಹೆಚ್ಚಾಗ್ತಾ ಇದೆ. ಪ್ರಸ್ತುತ ಮಳೆಗಾಲ ಇರೋದ್ರಿಂದಾಗಿ ತಗ್ಗುಗುಂಡಿಗಳಲ್ಲಿ ನೀರು ತುಂಬಿ ಬೈಕ್ ಸವಾರರು ಬೀಳುವುದು, ಏಳುವುದು ಕಾಮನ್ ಆಗಿಬಿಟ್ಟಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ನಿರ್ವಹಣೆ ಮಾಡುವ ಗುತ್ತಿಗೆದಾರ ಇಂಜಿನಿಯರ್ಸ್ಗಳಂತೂ ಕಣ್ಣಿದ್ದು ಕುರುಡರಾಗಿದ್ದಾರೆ. ಇನ್ನು ಹದಗೆಟ್ಟ MK ಹುಬ್ಬಳ್ಳಿ ಪಟ್ಟಣ ಹಾಗೂ ಹಿರೇಬಾಗೇವಾಡಿ ಪಟ್ಟಣದ ಸರ್ವಿಸ್ ರಸ್ತೆಯಲ್ಲಿ ದಿನನಿತ್ಯ ಓಡಾಡುವ ದಾರಿ ಹೋಗರು, ಬೈಕ್ ಸವಾರರು ಹಿಡಿಶಾಪ ಹಾಕ್ತಿದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ MK ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಹೆದ್ದಾರಿ ನಿರ್ವಹಣೆ ಗುತ್ತಿಗೆದಾರ ಇಂಜಿನಿಯರ್ಸ್ಗಳನ್ನ ಭೇಟಿಯಾಗಿ ಈ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಕೇಂದ್ರ ಸಾರಿಗೆ ನಿತಿನ್ ಗಡ್ಕರಿ ಅವರ ಅಧಿಕೃತ ಟ್ವಿಟರ್ ಖಾತೆಗೆ ಈ ವರದಿಯನ್ನ ಟ್ವೀಟ್ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಈಗ ವಿಶೇಷವಾಗಿ ಒಂದ್ ರೀತಿ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಯ ಒಂದ್ ರೀತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ MK ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸಾಕಷ್ಟು ಒಂದ್ ರೀತಿ ಅಕ್ಕಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ತಗ್ಗುಗುಂಡಿಗಳಾಗಿರ್ತಕ್ಕಂಥದ್ದು. ಇದರಿಂದ ಎಲ್ಲ ಒಂದ್ ಕಡೆ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಏನ್ ಹೇಳ್ತಾರೆ. ಅಧ್ಯಕ್ಷ ನಮಸ್ತೆ. ಹೇಳಿ ಅಧ್ಯಕ್ಷರೇ, ಸಾಕಷ್ಟು ಒಂದ್ ರೀತಿ ಸರ್ವಿಸ್ ರೋಡ್, ಎಲ್ಲಾ ಕಡೆ ಸರ್ವಿಸ್ ರೋಡ್ ಚೆನ್ನಾಗಿದೆ, ಆದ್ರೆ MK ಹುಬ್ಬಳ್ಳಿ ವ್ಯಾಪ್ತಿದು ಕೆಲವೊಂದ್ ಕಡೆ ಸಾಕಷ್ಟು ತಗ್ಗುಗುಂಡಿಗಳ ಜೊತೆಗೆ ಅಪಘಾತಗಳು ಜಾಸ್ತಿ ಆಗ್ತಾ ಇದಾವೆ. ತೆಗ್ಗುಂಡಿ ಭಾಳ ಬಿದ್ದಾವು. ಒಂದ್ 2-3 ಸಲ ಅವ್ರಿಗೆ ನಾವು ಹೋಗಿ ಒಂದ್ 2 ಸಲ ಹೋಗಿ ಭೇಟಿಯಾಗಿ ಬಂದೇವಿ ನ್ಯಾಷನಲ್ ಹೈವೇ ಆಫೀಸ್ಗೆ, ಟೋಲ್ ಇದಕ್ಕ. ಆಮೇಲೆ ಇಲ್ಲಿ ಒಂದ್ 2-3 ಲೆಟರ್ ಕೊಟ್ಟಿದ್ದೇವೆ ನಾವು. ಅವನ್ನೆಲ್ಲ ಮುಚ್ಚಿ ಕಸ ಇದನ್ನ ಮಾಡ್ಕೋರಿ ಅಂತ ಹೇಳಿದೆವು. ಅವ್ರದ್ದು ಒಂದು ಅಪಾದನೆ ಇತ್ತು. ಅವರು ಇಲ್ಲ ನಿಮ್ಮಲ್ಲಿ ಊರಾಗ ಎಲ್ಲಾರು ನೀರ್ ಹೋಗ್ಲಿಕ್ಕ ಪೈಪ್ ಹಡಾತಾರೋ ಹಂಗ ಹಿಂಗ ಅಂತೇಳಿ. ನೋಡ್ರಿ, ನೀರ್ ಹೋಗಕ್ ಪೈಪ್ ಹಡಾತಾರ ಅಂತಂದ್ರೆ ಒಂದ್ ಸೈಡ್ ಗಟ್ರ ಐತಿ, ಒಂದ್ ಸೈಡ್ ಗಟ್ರ ಇಲ್ಲ. ಇನ್ನೊಂದ್ ಸೈಡ್ ಗಟ್ರ ಏನೈತಿಲ್ಲ ಅದನ್ನ ಬೇಕಾದ್ರೆ ನಮ್ ಪಂಚಾಯತಿಲೇ ಮಾಡ್ತೇವ. ನಿಮ್ದು ಅಕ್ವಾರಿ ಎಷ್ಟ್ ಐತಿ ಅದನ್ನ ತಕ್ಕೊಡ್ರಿ. ನಿಮ್ದು ಕರೆಕ್ಟ್ ಎಲ್ಲಿದೆ, ನಾವು ಅಕಸ್ಮಾತ್ ಗಟ್ರ ಮಾಡಿದ್ವಿ, ನಾಳೆ ನಮ್ದು ಇಲ್ಲಿ ಮಟ್ಟ ಬರ್ತದೆ ಅವ್ರು ತಕಾಲ ಮಾಡಿ ನಾವೇನ್ ಮಾಡೋದು? ಅದಕ್ಕೆ ಅವ್ರದೇ ಆದಂತ ಅವ್ರದ್ದು ಸರ್ವಿಸ್ ರಸ್ತೆ ಎಲ್ಲಿ ಮಟ್ಟ ಐತಿ ಅದನ್ನೆಲ್ಲ ತೋರಿಸಿದ್ರೆ ನಾವು ಗಟ್ರ ಕಡೆಗೆ ನಾವಾರ ಮಾಡ್ಬೋದು. ಈಗ ಏನಾಗತಿ, ಉತ್ಸವ ಎಲ್ಲಾ ಜನರ ಅರಿವಿ ಹಾಕೊಂಡ ಆಕರ್ಷಿಂದ ಬಸ್ ಸ್ಟ್ಯಾಂಡ್ ಬರ್ತಿರ್ತಾರೋ, ಬೇಡ ಎಲ್ಲೋ ಊರ್ ಹೊಂಟಿರ್ತಾರೋ. ಈಗ ಅಲ್ಲೆಲ್ಲ ತೆಗ್ ಬಿದ್ದಾವ್, ಗಾಡಿ ದಾಟಾಕತ್ ಕೂಡ್ಲಿ ಅಂತಂದ್ರ ಅವ್ರಿಗೆ ನೀರ್ ಸಿಡ್ತೈತಿ, ಕೊಳಕ್ ನೀರ. ಅದಕ್ಕೆ ಅದನ್ನ ಮುಚ್ಚ್ರಿ, ಅದನ್ನೆಲ್ಲ ರೋಡ್ ಸರಿ ಮಾಡ್ರಿ ಅಂತ ಒಂದ್ 2 ಸಲ ರಿಪೋರ್ಟ್ ಮಾಡಿದವ್. ಅಲ್ಲ ಅಧ್ಯಕ್ಷರು, ಈಗ ಓಕೆ, ಅದು 2 ಕಡೆ ಗಟಾರ್ ಇರ್ಬೇಕು, ಓಕೆ. ಇನ್ನೊಂದ್ ಕಡೆ ಬ್ರಿಡ್ಜ್ಗಳ ಹತ್ರನೇ ಸಾಕಷ್ಟು ಒಂದ್ ರೀತಿ ತಗ್ಗುಗುಂಡಿಗಳು ಅಪಘಾತಗಳು ಆಗ್ತಾ ಇದೆ. ಬಾಳ್ ತೆಗ್ ಬಿದ್ದಾವ, ಅದು ತೆಗ್ ಬೀಳಕ್ ಕಾರಣ ನೀರ್ ಹೋಗೇ ಬಿದ್ದಿದ್ದಾವ. ಈ ಏನ್ ರೋಡ್ ಮೇಲೆ ನೀರ್ ಹೋಗ್ತೈತಿ ಇದು ಆತಿ. ಅವ್ರು ಒಂದ್ ಸ್ವಲ್ಪ ಇಲ್ಲಿ ಲೋಕಲ್ ಕೆಲಸ ಮಾಡೋರು, ನ್ಯಾಷನಲ್ ಹೈವೇದವ್ರು ಏನೈತಿ ಕೆಲಸ ಬಾಳ ಚಲೋ ಮಾಡ್ತಾರ. ಅವ್ರು ಇಲ್ಲ ಅಂತಿಲ್ಲ, ಲೋಕಲ್ ಮಾಡುವ ಏನಾಕೈತಿ ಸರಿಯಾಗಿ ಸ್ವಚ್ಛ ಮಾಡೋದಿಲ್ಲ. ಏನೋ ಒಂದ್ ನಮ್ನಿ ಆ ಲೇಬರ್ ಇದಂತವ್ರು ಅದೊಂದ್ ಬಿಟ್ಟು ಅದಕ್ಕ ಇದನ್ನ ಹಾಕಿ ಹೋಗ್ಬಿಡ್ತಾರ ಡಾಂಬರ್. ಅದ್ ಸರಿಯಾಗಿ ಹಾಕಿರೋದಿಲ್ಲ, ಅದು ಹಾಕಿ ಕಿತ್ತು ಬಿಡ್ತೈತಿ ಅದು. ಈ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಏನೋ ಅಪಘಾತಗಳಾದ್ರೆ ಅವರೇ ಜವಾಬ್ದಾರಿ. ಹೌದು, ಮತ್ತೆ ಏನು ಯಾರು ಏನ್ ಮಾಡಕ್ ಹೇಳ್ತಾರೆ. ಈಗ ನೋಡ್ರಿ, ಸಾಕಷ್ಟು ಜನ ಸೈಕಲ್ ಮೋಟರ್ ತಗೊಂಡ್ಬರ್ತಿರ್ತಾರ, ಬಸ್ ಹೋಗಿರ್ತಾವು, ಏಕಂದ್ರೆ ದಡಲ್ ಅಂತ ಸಾವು ಬ್ರೇಕ್ ಹೊಡಿತಾರು, ಮತ್ತೆ ಹಿಂದ್ ಬಂದವ್ರು ಹೊಡಿತಾರು. ಹಿಂಗೆಲ್ಲ ಅಪಘಾತ ಆಗಾಕತ್ತಾವ. ಅದಕ್ಕ ದಯಮಾಡಿ ನಾವೇನ್ ಹೇಳುದು,
ಅವ್ರ ಯಾರ ಆಫೀಸರ್ ಇದ್ದಂತವ್ರು ಬಂದು ನೋಡ್ಕೊಂಡ ನಮಗೊಂದು ಇದನ್ನ ಮಾಡಿಕೊಟ್ಟ ಅನುಕೂಲ ಮಾಡಿಕೊಟ್ರೆ ಬಹಳ ಚಲೋ ಆಕೈತೆ ಅನ್ನೋದು ಅವ್ರ ಕಡೆ ನನ್ನೊಂದು ಮನವಿ. ಧನ್ಯವಾದಗಳು ಅಧ್ಯಕ್ಷ. ನಮಸ್ಕಾರ. ಈ ಹೈವೇಗೆ ವಿಶೇಷವಾಗಿ ಈ ಟೋಲ್ ವ್ಯಾಪ್ತಿಗೆ ಅಕ್ಕಪಕ್ಕ ಬರ್ತಕ್ಕಂಥ ಸರ್ವಿಸ್ ರಸ್ತೆಗಳಿಗೆ ಸಾಕಷ್ಟು ಒಂದು ರೀತಿ ಬಹುಶಃ ಅವರು ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ ಮರೆತುಬಿಟ್ಟಿದ್ದಾರೆ ಅನಿಸುತ್ತೆ. ಹಿರೇಬಗವಡಿ ಮತ್ತು MK ಹುಬ್ಳಿಲಿ ಸಾಕಷ್ಟು ತಗ್ಗುಗುಂಡಿಗಳಾಗಿದ್ದಾವೆ. ಎಲ್ಲಂದರಲ್ಲೇ ಸಿಕ್ಕಾಪಟ್ಟೆ ತಗ್ಗುಗುಂಡಿಗಳಿಗೆ ಸಾಕಷ್ಟು ಒಂದು ರೀತಿ ಅಪಘಾತಗಳಾಗ್ತವೆ. ಆದರೆ ಇಲ್ಲಿವರೆಗೂ ಸಹ ಕಣ್ಣೆಂತೂ ಸಹ ನೋಡಿಲ್ಲ. ಬಹುಶಃ ಬರೀ ಟ್ಯಾಕ್ಸ್ ಮಾತ್ರ ತಂದ್ಕೋತಾರೆ ಸಾಕಷ್ಟು, ಆದರೆ ಟೋಲಾಗಿ ಮಾತ್ರ ಜಾಸ್ತಿ ಇದು ಮಾಡ್ತಾರೆ. ಬಟ್ಟು ಈ ಒಂದು ರಸ್ತೆನ ಮಾತ್ರ ಸುಧಾರಣೆ ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಏನಾದ್ರು ಅಪಘಾತ ಆದರೆ ಯಾರಿಗೆ ಜವಾಬ್ದಾರಿ ಅಂತ. ಇನ್ನಾದ್ರೂ ಈ ಹದಗೆಟ್ಟ ಸರ್ವಿಸ್ ರಸ್ತೆಗಳಿಗೆ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.